ನಿಮ್ದು ಕೂಡ ವೋಟರ್ ಐ ಡಿ ಇದೆ ಅಂದ್ರೆ ನಿಮ್ಮ ಮನೆಗೂ ಕೂಡ BLO ಬಂದು ನಿಮ್ಗೆ ಒಂದು SIR ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಅಂತ ಕೊಟ್ಟೋಗಿರ್ತಾರೆ. ಬಟ್ ಈ SIR ಫಾರ್ಮ್ ಅನ್ನ ಫಿಲ್ಅಪ್ ಮಾಡೋದಕ್ಕೆ ಕೆಲವೊಬ್ರು ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡು ಏನೇನೋ ಒಂದು ಡೇಟಾನ ತುಂಬಿ ಕೊಡ್ತಿದ್ದಾರೆ. ಸೊ ಇದು ನಿಮಗೆ ಫೈನಲ್ ಆಗಿರುತ್ತೆ, ಯಾಕಂದ್ರೆ ಇದರಲ್ಲಿ ಏನ್ ನೀವು ಡೇಟಾನ ಕೊಡ್ತೀರಾ ಅದೇ ನಿಮ್ಗೆ ಫೈನಲ್ ಆಗುತ್ತೆ ಇನ್ ಮುಂದೆ. ಸೊ ಅದಕ್ಕೋಸ್ಕರ ಇದನ್ನ ಕೇರ್ಫುಲ್ ಆಗಿ ನೀವು ತುಂಬಬೇಕಾಗುತ್ತೆ. ಸೊ ಯಾವ ತರ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಈ ವಿಡಿಯೋದಲ್ಲಿ ತೋರಿಸುವಂತ ಫಾರ್ಮ್ ಡೀಟೇಲ್ಸ್ ಡಮ್ಮಿ ಆಗಿರುತ್ತೆ ಎಕ್ಸಾಂಪಲ್ ಗೋಸ್ಕರ. ಬಟ್ ನೀವು ನಿಮ್ಮ ಒರಿಜಿನಲ್ ಫಾರ್ಮ್ ಅನ್ನ ತುಂಬುವಾಗ ಯಾವ ತರ ಕರೆಕ್ಟ್ ಆಗಿ ತುಂಬಬೇಕು ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೇರ್ಫುಲ್ ಆಗಿ ನೋಡಿ, ಸ್ಕಿಪ್ ಮಾಡದೆ ಕೊನೆ ತನಕ. ಸೊ ಮೊದಲೇದಾಗಿ ನಿಮ್ಗೆ ಈ ತರ ಫಾರ್ಮ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಫಾರ್ಮ್ ಅಲ್ಲಿ ನಿಮ್ಮ ಹೆಸರು, ನಿಮ್ದು ಎಲ್ಲ ಡೀಟೇಲ್ಸ್ ಇರುತ್ತೆ, QR ಕೋಡ್ ಅಂಡ್ ನಿಮ್ದು ಫೋಟೋ ಮತ್ತೆ ಫೋಟೋ ಸೈಡ್ ಮತ್ತೆ ಇನ್ನೊಂದು ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸಬೇಕಾಗುತ್ತೆ. ಸೊ ಟೋಟಲ್ ಆಗಿ 2 ಫಾರ್ಮ್ ಅನ್ನ ಕೊಟ್ಟಿರ್ತಾರೆ ಅಂಡ್ ಅದಕ್ಕೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಕೂಡ ಕೊಟ್ಟಿರ್ಬೇಕು. ಲೆಫ್ಟ್ ಸೆಕ್ಷನ್ ಮತ್ತೆ ರೈಟ್ ಸೆಕ್ಷನ್ ಅಂತ ಇದೆ. ಸೊ ನೀವು ಲೆಫ್ಟ್ ಸೆಕ್ಷನ್ ಅಲ್ಲಿ ತುಂಬೋದಾದ್ರೆ ನೀವು 2002ರಲ್ಲಿ ಏನಾದ್ರು ನಿಮ್ಮ ಓಟನ್ನ ಹಾಕಿದ್ರೆ, ಸೊ ವೋಟರ್ ID ಲಿಸ್ಟ್ ಅಲ್ಲಿ ನಿಮ್ದು ಹೆಸರಿದ್ರೆ, ಸೊ ನೀವು BLO ಬಂದಿರ್ತಾರಲ್ವಾ ಅವ್ರ ಹತ್ರ ಒಂದು PDF ಇರುತ್ತೆ, ಅದರಲ್ಲಿ ನಿಮ್ಗೆ ಅವ್ರ ಹತ್ರ ಒಂದು ಲಿಸ್ಟ್ ಇರುತ್ತೆ, ಅದರಲ್ಲಿ ನಿಮ್ ಹೆಸರು ಇದ್ರೆ ನೀವು ಇಲ್ಲಿ ಲೆಫ್ಟ್ ಸೈಡ್ ಸೆಕ್ಷನ್ ಅಲ್ಲಿ ಇದೆ ಅಲ್ವಾ, ನಿಮ್ ಹೆಸರು, ನಿಮ್ದು ವೋಟರ್ ID ನೇಮು ಮತ್ತೆ ಜಿಲ್ಲೆ ಯಾವ್ದು, ರಾಜ್ಯ ಯಾವ್ದು, ಸೊ ಮತ್ತೆ ನೀವು ಎಲ್ಲಿ ಓಟನ್ನ ಹಾಕಿದ್ರ ಅಂದ್ರೆ ವಿಧಾನಸಭಾ ಕ್ಷೇತ್ರ ಹೆಸರು ಅಂತ ಇದೆ ಅಲ್ವಾ, ಸೊ ಅಲ್ಲಿ ನೀವು ಯಾವ ಊರಲ್ಲಿ ಓಟ್ ಹಾಕ್ತಿರ್ತೀರಾ ಆ ಊರಿನ ಹೆಸರು ಹಾಕ್ಬೇಕಾಗುತ್ತೆ. ಅಂಡ್ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಅಂತ ಇದೆ, ಮತ್ತೆ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಇದೆ. ಸೊ ಇದು ವೋಟರ್ ID ಲಿಸ್ಟ್ ಇರುತ್ತಲ್ವಾ, ಸೊ BLO ಬಂದಿರ್ತಾರಲ್ವಾ ನಿಮ್ಮ ಮನೆಗೆ, ಆ ಒಂದು ಲಿಸ್ಟ್ ಅಲ್ಲಿ ಈ ಒಂದು ನಂಬರ್ ಇರುತ್ತೆ. ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ನಿಮ್ಮ ಹಳೆ ವೋಟರ್ ID ನಿಮ್ಮ ಹತ್ರ ಏನಾದ್ರು ಇದ್ರೆ ಅದರಲ್ಲಿ ಈ ಒಂದು ಹಿಂದ್ಗಡೆ ಈ ನಂಬರ್ ಇರುತ್ತೆ, ಅದನ್ನೇ ನೀವು ಇಲ್ಲಿ ಹಾಕಿದ್ರೆ ಮುಗಿದೋಯ್ತು. ಅಂಡ್ ನಿಮ್ಮ ಒಂದು ಜನ್ಮ ದಿನಾಂಕ, ಆಧಾರ್ ಕಾರ್ಡ್ ಸಂಖ್ಯೆ, ಮೊಬೈಲ್ ನಂಬರ್, ನಿಮ್ ತಂದೆ ಹೆಸರು ಅಥವಾ ಅವ್ರದ್ದು ವೋಟರ್ ID ನಂಬರ್, ನಿಮ್ ತಾಯಿ ಹೆಸರು, ಅವ್ರ ವೋಟರ್ ID ಹೆಸರು, ಅಂಡ್ ನಿಮ್ಗೆ ಏನಾದ್ರು ಮದುವೆ ಆಗಿದ್ರೆ ಅವ್ರದ್ದು ಕೂಡ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಅಂಡ್ ಒಂದ್ ವೇಳೆ ನಿಮ್ದು 2002ರಲ್ಲಿ ನಿಮ್ದೇನಾದ್ರೂ ಓಟನ್ನ ನೀವು ಹಾಕಿಲ್ಲ ಅಂದ್ರೆ, ಸೊ ಇಲ್ಲಿ ರೈಟ್ ಸೆಕ್ಷನ್ ಅಲ್ಲಿ ಇದೆ ಅಲ್ವಾ, ಇಲ್ಲಿ ನಿಮ್ ಮನೇಲಿ ಯಾರು ನಿಮ್ ತಂದೆ ತಾಯಿ ಯಾರನ್ನ ಓಟ್ ಹಾಕಿರ್ತಾರಲ್ವಾ ಅವ್ರದ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಇಲ್ಲಿ ಎಲ್ಲ ಕೂಡ ಕನ್ನಡದಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಜಸ್ಟ್ ಇದನ್ನ ಫಿಲ್ ಮಾಡಿದ್ರೆ ಸಾಕು. ಇದನ್ನೆಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡಿದ್ಮೇಲೆ ಕೆಳಗಡೆ ನಿಮ್ಗೊಂದು ಸಿಗ್ನೇಚರ್ ಕಾಣಿಸುತ್ತೆ, ಮತದಾರ ಸಹಿ ಎಡಗೈ ಹೆಬ್ಬೆರಳು ಅಥವಾ ಅಂತ ಇದೆ ಅಲ್ವಾ, ಸೊ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್. ಸೊ ಇಷ್ಟು ನೀವು ಮಾಡಿ ಕೊಡ್ಬೇಕಾಗುತ್ತೆ. ಸೊ ಇದಕ್ಕಿಂತ ಜಾಸ್ತಿ ನೀವು ಬೇರೆ ಏನನ್ನೂ ತುಂಬಾಕ್ ಹೋಗ್ಬಿಡಿ. ಒಂದ್ ವೇಳೆ ನೀವೇನಾದ್ರೂ ಮಿಸ್ಟೇಕ್ ಅನ್ನ ಮಾಡಿದ್ರೆ, ಸೊ ನಿಮ್ ಮನೆಗೆ ಬರುವಂತ BLOಗೆ ಇದ್ರ ಬಗ್ಗೆ ಹೇಳಿ, ಅವ್ರು ಇದ್ರ ಬಗ್ಗೆ ಕರೆಕ್ಟ್ ಆಗಿ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಅನ್ನೋದು ಕೊಡ್ತಾರೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.